ಹಲೋ ಮಕ್ಕಳೇ, ಇವತ್ತು ನಾನು ನಿಮಗೆ ಟಾಪರ್ ಸೀಕ್ರೆಟನ್ನು ಹೇಳಿಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ 20 ಡೇಸಲ್ಲಿ ನೀವು ಎಕ್ಸೆಲ್ ಮಾಡ್ಬೋದು. ಎಲ್ಲಿ? ಕನ್ನಡ ಸಬ್ಜೆಕ್ಟಲ್ಲಿ. ಬನ್ನಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಒಂದು ತರಗತಿಗೆ ಹೋಗೋಣ. ಇವತ್ತು ನಾನು ಕನ್ನಡನ 20 ಡೇಸಲ್ಲಿ ನೀವು ಹೇಗೆ ಎಕ್ಸೆಲ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಟಿಪ್ ಏನು ಅಂತ ಹೇಳಿದರೆ, ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಒಂದು ಬ್ಲೂ ಪ್ರಿಂಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಈಗ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಬ್ಲೂ ಪ್ರಿಂಟು. ನಾನು ಇದನ್ನು ಹೇಳ್ತಾ ಇರೋದು ಫಸ್ಟ್ ಲ್ಯಾಂಗ್ವೇಜ್ಗೂ ಮತ್ತು ಸೆಕೆಂಡ್ ಲ್ಯಾಂಗ್ವೇಜಿಗೂ ಸೇರಿ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಬ್ಲೂ ಪ್ರಿಂಟನ್ನು ಇಟ್ಕೊಳ್ಳಿ. ಬ್ಲೂ ಪ್ರಿಂಟ್ ಇಟ್ಕೊಂಡು ಏನು ಮಾಡಬೇಕು ಮ್ಯಾಮ್ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ಬನ್ನಿ. ಬ್ಲೂ ಪ್ರಿಂಟ್ ಇದ್ದಾಗ ಇಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ ಯಾವ್ಯಾವ ಗದ್ಯದಿಂದ ಬರುತ್ತೆ, 2 ಅಂಕದ ಪ್ರಶ್ನೆಗಳು ಯಾವ ಗದ್ಯದಿಂದ ಬರುತ್ತೆ, 3 ಅಂಕದ ಪ್ರಶ್ನೆಗಳು ಯಾವ ಗದ್ಯದಿಂದ ಬರುತ್ತೆ, 4 ಅಂಕದ ಪ್ರಶ್ನೆಗಳು ಯಾವ ಗದ್ಯದಿಂದ ಬರುತ್ತೆ ಅಂತ ಹೇಳಿ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ ಕ್ಲಿಯರ್ ಆಗಿ ಅಲ್ವಾ? ಹಾಗೆಯೇ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೂ ಕೂಡ ಅಷ್ಟೇ ಏನು ಮಾಡಿದ್ದಾರೆ, ಎಲ್ಲಿ 4 ಅಂಕದ ಪ್ರಶ್ನೆಗಳು ಬರುತ್ತೆ, ಎಲ್ಲಿ 1 ಅಂಕದ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನೋಡಿ 1 ಮತ್ತು 2 ಅಂಕದ ಪ್ರಶ್ನೆ, ಮತ್ತು ಇಲ್ಲಿ ನೋಡಿ 4 ಅಂಕದ ಪ್ರಶ್ನೆಗಳು ಬರುವಂಥ ನಿಮಗೆ ಗದ್ಯ ಮತ್ತು ಪದ್ಯವನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಏನು ಮಾಡಬೇಕು ಮ್ಯಾಮ್? ಬನ್ನಿ. ಫಸ್ಟ್ ಏನು ಮಾಡಿ ಗೊತ್ತಾ, ನಿಮ್ಮ ಬಹು ಆಯ್ಕೆ ಪ್ರಶ್ನೆಗಳಿದೆಯಲ್ಲ, ಬಹು ಆಯ್ಕೆ ಪ್ರಶ್ನೆಗಳು ನಿಮಗೆ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಓನ್ಲಿ 4 ಇರುತ್ತೆ. ಆದರೆ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ 6 ಏನಾಗಿರುತ್ತೆ ಬಹು ಆಯ್ಕೆ ಪ್ರಶ್ನೆ ಇರುತ್ತೆ. 4 ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಅಲ್ಲಿ ಸಂಬಂಧವನ್ನು ಹೇಳುವಂಥದ್ದಿರುತ್ತೆ. ಅಂದರೆ ಒಂದು ತತ್ಸಮ ತದ್ಭವ ಕೊಟ್ಟು ಇನ್ನೊಂದು ತತ್ಸಮ ಕೇಳ್ಬೋದು, ತದ್ಭವ ಕೇಳ್ಬೋದು, ಜೋಡು ನುಡಿ ಕೇಳ್ಬೋದು. ಈ ಥರ ಇರುವಂಥ ಪ್ರಶ್ನೆಗಳು. ಅಂದರೆ ಟೋಟಲ್ ಇದು 10 ಮಾರ್ಕು. ಅದರಲ್ಲಿ 6 ಮಾರ್ಕ್ ಮಾತ್ರ ನಿಮ್ಗೇನಾಗುತ್ತೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ 4 ಬಹು ಆಯ್ಕೆ ಪ್ರಶ್ನೆಗಳು ಮಾತ್ರ ಇರುತ್ತೆ. ಆ ಬಹು ಆಯ್ಕೆ ಪ್ರಶ್ನೆಗಳು ನಿಮ್ಮ ಗ್ರಾಮರ್ ಆಗಿರುತ್ತೆ. ಗ್ರಾಮರ್ ಟಾಪಿಕ್ಸ್ ಇದೆ ಅಲ್ವಾ, ಸಂಧಿ ಆಗಲಿ, ಸಮಾಸ ಆಗಲಿ, ಜೋಡು ನುಡಿ ಆಗಲಿ, ಇದನ್ನು ವೆಲ್ವರ್ಸ್ ಆಗಿ ನೋಡ್ಕೊಳ್ಳಿ. ಹೇಗೆ ನೋಡ್ಕೋಬೇಕು ಮ್ಯಾಮ್ ಅಂತ ಹೇಳಿದರೆ, ಫಸ್ಟ್ ಎಲ್ಲ ಲೀಸ್ಟ್ ಮಾಡ್ಕೊಳ್ಳಿ. ಲೀಸ್ಟ್ ಮಾಡಿಕೊಂಡು ಯಾವುದ್ರಲ್ಲಿ ಬರ್ಬೋದು, ನೀವು ಯಾವುದ್ರಲ್ಲಿ ನಿಮಗೆ ಈಗ ನೀವು ಎಲ್ಲ 9th 10th ಕಲ್ಕೊಂಡೇ ಬರ್ತಾ ಇದ್ದೀರಾ. 10th ಕೂಡ ಎಷ್ಟೊಂದು ಕಲ್ತಿದ್ದೀರಾ. ಹಾಗಾಗಿ ನೀವು ಅದರಲ್ಲಿ ಏನು ನಿಮಗೆ ವೀಕರ್ ಇದೆ, ನಿಮ್ಗೆ ಯಾವ್ದು ಗೊತ್ತಾಗಲ್ಲ, ಅದನ್ನೇನು ಮಾಡಿ ಗೊತ್ತಾ, ನಮ್ಮ 1 ಶಾಟ್ ವಿಡಿಯೋಸ್ ಅವೈಲೇಬಲ್ ಇದೆ, ಅದನ್ನು ಹೋಗಿ ನೋಡಿ. ನಿಮ್ಗೆ ಯಾವ್ದು ಗೊತ್ತಾಗಲ್ಲ ಅದನ್ನು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಶಾರ್ಟ್ ವಿಡಿಯೋಸ್ ಕೂಡ ಇದೆ, ಶಾರ್ಟ್ ವಿಡಿಯೋಸ್ ಕೂಡ ನೋಡ್ಬೋದು. ಹಾಗೆಯೇ 1 ಅಂಕದ ಪ್ರಶ್ನೆಗಳು ಬಂದಾಗ ಏನು ಮಾಡಬೇಕು ಗೊತ್ತಾ ಮಕ್ಕಳೇ, 1 ಅಂಕದ ಪ್ರಶ್ನೆಗಳು ಪ್ರಥಮ ಭಾಷೆಯ ಮಕ್ಕಳಿಗೆ ಏನಾಗಿರುತ್ತೆ, ಇಲ್ಲಿ ನಿಮಗೆ ದ್ವಿತೀಯ ಭಾಷೆ ಮಕ್ಕಳಿಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಥಮ ಭಾಷೆ ಮಕ್ಕಳು ನಿಮಗೆ ಎಷ್ಟು ಬರುತ್ತೆ, 8 ಬರುತ್ತಾ? ಹಾಂ, 8 ಯಾವುದಿದೆ. ಈಗ ದ್ವಿತೀಯ ಭಾಷೆ ಮಕ್ಕಳು 12 ಇದೆಯಾ, 8 ಇದೆಯಾ, 12 ಇದೆಯಾ, ಓಕೆ, ಯಾವ ಟಾಪಿಕಿಂದ ಇದೆ ಅಂತ ಹೇಳಿ ನೋಡ್ಕೋಬೇಕು. ನೀವು ಪ್ರಥಮ ಭಾಷೆ ಮಕ್ಕಳಿಗೆ 1 ಅಂಕದ ಪ್ರಶ್ನೆ ಒಂದೇ ಒಂದು ಪಠ್ಯಪೂರಕ, ಅಂದರೆ ಯಾವುದು ಅಂದರೆ ವಸಂತ ಮುಖತೋರಲಿಲ್ಲದಿಂದ ಬರುತ್ತೆ, ಬಾಕಿದೆಲ್ಲ ಗದ್ಯ ಮತ್ತು ಪದ್ಯದಿಂದ ಬರುತ್ತೆ. ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಯಾವುದೇ 1 ಅಂಕದ ಪ್ರಶ್ನೆಗಳು ನಿಮಗೆ ಪಠ್ಯಪೂರಕದಿಂದ ಬರಲ್ಲ ಮಕ್ಕಳೇ, ಅದನ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಪಠ್ಯಪೂರಕದಲ್ಲಿ 2 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ. ಹಾಗಿದ್ರೆ ನೀವು ಈ ಥರ ಲೆಕ್ಕ ಹಾಕೋಬೇಕು, ಎಲ್ಲಿ ನಮಗೆ ಎಷ್ಟು ಬರುತ್ತೆ ಅಂತ. 8, 12 ಹೀಗೆ ಲೆಕ್ಕ ಹಾಕ್ಕೊಂಡು ನೋಡ್ತಾ ಹೋಗಬೇಕು. ಹಾಗೆ 2 ಅಂಕದ ಪ್ರಶ್ನೆಗಳು ಬರುತ್ತೆ. 2 ಅಂಕದ ಪ್ರಶ್ನೆಗಳು ಬಂದಾಗ ಎಷ್ಟು ಬರುತ್ತೆ, ಎಷ್ಟು ನಮಗೆ ಯಾವ ಗದ್ಯದಿಂದ ಬರುತ್ತೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳು ಏನು ಮಾಡಿ ಗೊತ್ತಾ, 1, 2, 3, 4 ಅಂತ ಹೇಳಿ ನೀವು ಯಾವ ಗದ್ಯದಿಂದ ಬರುತ್ತೆ, ಯಾವ ಪದ್ಯದಿಂದ ಬರುತ್ತೆ ಅಂತ ಹೇಳಿ ನೀವು ಲೀಸ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳು ಕೂಡ ಅಷ್ಟೇ, ನೀವೇನು ಮಾಡಿ ಲೀಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಇರುವಂಥ ಕ್ವಶನನ್ನು ಮಾತ್ರ ಜಾಸ್ತಿ ಫೋಕಸ್ ಮಾಡಿ ಓದಿ, ಯಾಕಂದರೆ ಅದು ಬರುವ ಸಾಧ್ಯತೆ ಇದೆ. ಯಾಕಂದರೆ MQPಯಲ್ಲೂ ಕೂಡ ಅವೇ ಕ್ವಶನ್ಸ್ ರಿಪೀಟ್ ಆಗಿರೋದ್ರಿಂದ ಎಲ್ಲಿಂದ ತಗೋಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ LBA ಕ್ವಶನ್ಸ್ ಇದೆಯಲ್ಲ, ಅದರಲ್ಲಿ ಏನು ಮಾಡಿದ್ದಾರೆ, ರಿವೈಸ್ ಮಾಡಿ ಅದರಲ್ಲಿ ಆನ್ಸರ್ ಕೂಡ ಅವರೇ ಕೊಟ್ಟಿದ್ದಾರೆ. LBA ಕ್ವಶನಲ್ಲಿ ರಿವೈಸ್ ಮಾಡಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿಂದ ತಗೊಳ್ಳಿ. ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳು ಏನು ಮಾಡಬೇಕು ಅಂದರೆ, ನಿಮಗೆ LBA ಕ್ವಶನ್ ಕೊಟ್ಟಿಲ್ಲ, ನೀವೇನು ಮಾಡಿ ಗೊತ್ತಾ, ನೀವು ನಿಮ್ಮ ಬ್ಲೂ ಪ್ರಿಂಟಲ್ಲಿ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಒಂದು ಪದ್ಯ ಅಥವಾ ಗದ್ಯದಿಂದ ಬರುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ. ಈಗ ಉದಾಹರಣೆ, ನಿಮಗೆ 2 ಅಂಕದ ಪ್ರಶ್ನೆ ಇರುವಂಥದ್ದು ಯಾವುದು, ಒಣಮರದ ಗಿಳಿಯಲ್ಲಿದೆ, ಆಮೇಲೆ ಮಕ್ಕಳೇ ಹಸಿಮಸಿ ಕೃಷಿಯಲ್ಲಿದೆ, ಮತ್ತು ಇಲ್ಲಿ ಏನಾಗಿದೆ ಹಕ್ಕಿಗಳ ನಿಗೂಢ ಜಗತ್ತಿನಲ್ಲಿದೆ. ಈ ಥರ ನೀವು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ, ಇಲ್ಲಿ ಕುಣಿಗಲ್ ಕೆರೆಯಲ್ಲಿದೆ, ಮೂಡಲ್ ಕುಣಿಗಲ್ ಕೆರೆಯಲ್ಲಿದೆ, ವಚನಗಳಲ್ಲಿದೆ ಅಲ್ವಾ. ಈಗ ಒಂದು
ಓಕೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಮತ್ತು ಇಲ್ಲಿ ನಿಮಗೆ ಸೌಜನ್ಯದಲ್ಲಿ ಒಂದಿದೆ. ಆಮೇಲೆ ಇಲ್ಲಿ ಗಂಗೆಯಲ್ಲಿ ದೀಪಮಾಲೆಯಲ್ಲಿ ಒಂದಿದೆ. ಆಮೇಲೆ ಹಕ್ಕಿಗಳ ನಿಗೂಢ ಜಗತ್ತಿನಲ್ಲಿ ಒಂದಿದೆ. ಹಸಿಮಸಿ ಕೃಷಿಯಲ್ಲಿ ಒಂದಿದೆ. ಹೀಗೆ ನೀವು ಲೀಸ್ಟ್ ಮಾಡಿಕೊಂಡು ಅಲ್ಲಿರುವಂಥ 2 ಅಂಕದ ಪ್ರಶ್ನೆಗಳು ಎಲ್ಲಾನು ಕರೆಕ್ಟಾಗಿ ಓದ್ಕೊಳ್ಳಿ. ಅವ್ರು ಏನು ಹೇಳಿದ್ದಾರೆ ಅಂದರೆ ಆಂತರಿಕ ಪ್ರಶ್ನೆಗಳು 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಲ್ಲಿ ಆಂತರಿಕ ಕ್ವಶನ್ ಕೇಳಲ್ಲ. ಏನು ಪಾಠದ ಹಿಂದೆ ಏನಿದೆ ಅಲ್ಲ ಅದೇ ಕ್ವಶನನ್ನೇ ಕೇಳ್ತಾರೆ ಅವ್ರು ಹೆಚ್ಚು. ಇಲ್ಲಿ ನೋಡಿ ಅವ್ರು ಕೊಟ್ಬಿಟ್ಟಿದ್ದಾರೆ 3 ಅಂಕದ ಪ್ರಶ್ನೆಗಳಲ್ಲಿ ಮಾತ್ರ 1 ಪ್ರಶ್ನೆನ ಆಂತರಿಕ ಪ್ರಶ್ನೆಯಲ್ಲಿ ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು 1 ಅಂಕ 2 ಅಂಕ ಮಾಡಬೇಕಾದ್ರೆ ಹೀಗೆ ನಿಮ್ಮ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಅಲ್ಲಿರುವಂಥದ್ದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಹಾಗೆಯೇ 3 ಅಂಕದ ಪ್ರಶ್ನೆಗಳು ಬಂದಾಗೂ ಕೂಡ ಹಾಗೆ ಮಾಡಿ. 3 ಅಂಕದ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತ ಹೇಳಿ ನಿಮ್ಮ ಬ್ಲೂ ಪ್ರಿಂಟನ್ನು ನೋಡ್ಕೊಳ್ಳಿ. ಹೇಗಪ್ಪ ನೋಡ್ಕೋಬೇಕು ಮ್ಯಾಮ್ ಅಂತ ಹೇಳಿದರೆ, ಈಗ ಬ್ಲೂ ಪ್ರಿಂಟ್ ತೆಗಿರಿ. ಈಗ 3 ಅಂಕದ ಪ್ರಶ್ನೆಗಳು ಎಲ್ಲೆಲ್ಲಿ ಬರುತ್ತೆ. ಈಗ ಇಲ್ಲಿ ನೋಡಿ ವ್ಯಾಘ್ರಗೀತೆಯಲ್ಲಿದೆ, ಹೌದಾ? ಅದನ್ನು ನೋಡ್ಕೊಳ್ಳಿ. ಅದರಲ್ಲಿರುವಂಥ ಎಲ್ಲ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಭಾಗ್ಯಶಿಲ್ಪಿಗಳಲ್ಲಿದೆಯಾ? ಹೌದು ಇದೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಏನು ಮಾಡಿ ಗೊತ್ತಾ, ಎದೆಗೆ ಬಿದ್ದ ಅಕ್ಷರದಲ್ಲಿ ಇದೆಯಾ? ಹೌದು ಇದೆ, ಅದರಲ್ಲಿ ನೋಡ್ಕೊಳ್ಳಿ. ಹಾಗೆ ಯುದ್ಧದಲ್ಲಿದೆಯಾ? ಇದೆ. ಅಂದರೆ ಈ 4ರಿಂದ ಏನೇನು ಬರುತ್ತೆ 3 ಅಂಕದ ಪ್ರಶ್ನೆಗಳು ಅಂತ ಹೇಳಿದರೆ ಮಕ್ಕಳೇ, ಕೃತಿಕಾರ ಪರಿಚಯ ಕೂಡ 3 ಅಂಕದ ಪ್ರಶ್ನೆಯಾಗಿರೋದ್ರಿಂದ ಈ 4 ಜನ ಕೃತಿಕಾರರಲ್ಲಿ ಒಬ್ಬರು ಕೃತಿಕಾರರ ಪರಿಚಯ ಕೊಡ್ಬೋದು. ಮತ್ತು ಸಂದರ್ಭ ಕೂಡ 3 ಅಂಕದ ಪ್ರಶ್ನೆಯಾಗಿರೋದ್ರಿಂದ ಸಂದರ್ಭ ಕೂಡ ಕೊಡ್ಬೋದು. ಇವೆರಡೇ ಇಲ್ಲಿ ಸಾಧ್ಯತೆ ಇರೋದು ಅಲ್ವಾ? ಗದ್ಯ ಭಾಗದಲ್ಲಿ ಯಾವಾಗಲೂ ಕೃತಿಕಾರ ಪರಿಚಯ ಬರ್ಬೋದು, ಇಲ್ಲ ನಿಮಗೇನಾಗ್ಬೋದು ಸಂದರ್ಭ ಬರ್ಬೋದು. ಒಬ್ಬರದು ಕೃತಿಕಾರ ಪರಿಚಯ ಕೊಟ್ಟರೆ ಒಬ್ಬರದು ಸಂದರ್ಭ, 3 ಇನ್ನು ಬಾಕಿದು 3ರದ್ದು ಸಂದರ್ಭ ಕೊಡ್ತಾರೆ. ಹಾಗಾಗಿ ಈ 4 ಜನ ಕೃತಿಕಾರರನ್ನು ಓದ್ಕೊಳ್ಳಿ. ಹಾಗೆ 4 ಪಾಠದ ಗದ್ಯದ ಎಲ್ಲ ಸಂದರ್ಭಗಳನ್ನು ಓದ್ಕೊಳ್ಳಿ. ಇಲ್ಲಿ ಆಯ್ಕೆ ಮತ್ತು ಒಂದು ಲೀಸ್ಟ್ ಮಾಡ್ಕೊಂಬಿಡಿ. ಆಯ್ಕೆ ಮಾಡ್ಕೊಳ್ಳಿ, ಆಕರ ಗ್ರಂಥ ಮಾಡ್ಕೊಳ್ಳಿ, ಆಮೇಲೆ ಯಾವ ಒಂದು ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿ ಒಂದು ಶಾರ್ಟ್ ನೋಟಾಗಿ ಬರ್ಕೊಂಡು ಇಟ್ಕೊಳ್ಳಿ. ಹಾಗಿದ್ರೆ ಇಲ್ಲಿ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಪದ್ಯ ಭಾಗಕ್ಕೆ ಬಂದಾಗ, ಇಲ್ಲಿ ನೋಡಿ ಪದ್ಯ ಭಾಗದಲ್ಲಿ ಬಂದಾಗ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅದರಿಂದ ಬರುತ್ತೆ. ಹಾಗೆಯೇ ಇಲ್ಲೇನಾಗುತ್ತೆ ಅಂತಂದರೆ ಚಲಮನೆ ಮೆರೆಯುವುದರಿಂದ ಬರುತ್ತೆ. ಚಲಮನೆ ಮೆರೆಯುವುದರಿಂದ ಇಲ್ಲಿಯೂ ಕೂಡ ನಿಮಗೆ ಪದ್ಯ ಭಾಗ ಅಂತ ಬಂದಾಗ ಮಕ್ಕಳೇ ಹಸಿರು ಬರುತ್ತೆ. ಆಮೇಲೆ ಇಲ್ಲಿ ಕೆಮ್ಮನೆ ಮೀಸೆ ಹೊತ್ತನ್. ಪದ್ಯ ಭಾಗ ಅಂತ ಬಂದಾಗ ಒಂದು ಕೃತಿಕಾರ ಪರಿಚಯ ಬರುತ್ತೆ. ಎರಡನೇದ್ದು ಅಲಂಕಾರ ಬರ್ಬೋದು, ಛಂದಸ್ ಬರ್ಬೋದು. ಆದರೆ ಅವ್ರು ಏನು ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ 3 ಅಂಕದ ಪ್ರಶ್ನೆಗಳಲ್ಲಿ 1 ಪ್ರಶ್ನೆನ ಔಟ್ಸೈಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ದು ಕೊಡ್ಬೋದು? ಅಲಂಕಾರ ಕೂಡ ಕೊಡ್ಬೋದು, ಛಂದಸ್ ಕೂಡ ಕೊಡ್ಬೋದು. ಕೃತಿಕಾರ ಪರಿಚಯನ ಔಟ್ಸೈಡ್ ಕೊಡೋಕ್ಕಾಗಲ್ಲ ಅವರು. ಹಾಗಾಗಿ 1 ಪ್ರಶ್ನೆ ಮಾತ್ರ ಅವ್ರು ಏನು ಮಾಡಿದ್ದಾರೆ, ಔಟ್ಸೈಡ್ ಕೊಡ್ತೀವಿ ಅಂತ ಅವರೇ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಅದರಲ್ಲಿ ಛಂದಸ್ ಆದರೂ ಬರ್ಬೋದು, ಅಲಂಕಾರ ಆದರೂ ಬರ್ಬೋದು. ಹೀಗಾಗಿ ಅಲಂಕಾರ ಛಂದಸ್ಸನ್ನು ಔಟ್ಸೈಡ್ ಇರೋವಂಥದ್ದು ದೃಷ್ಟ ಅಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲದೇ ಇರುವಂಥದ್ದನ್ನು, ಈ ದೃಷ್ಟಾಂತ ಅಲಂಕಾರ ಆಗಲಿ ಅಥವಾ ಉತ್ಪ್ರೇಕ್ಷ ಅಲಂಕಾರ ಆಗಲಿ ಇವುಗಳನ್ನೆಲ್ಲ ನೋಡ್ಕೊಳ್ಳಿ. ಹಾಗೆಯೇ ನಿಮಗೆ ಛಂದಸ್ಸಿಗೆ ನಾನು ಒಂದು ವಿಡಿಯೋ ಆಗಲೇ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ನೆನ್ನೆನೇ ಬಿಟ್ಟಿದ್ದೀನಿ. ಆ ಛಂದಸ್ಸಲ್ಲಿ ನಾನು ಹೇಳಿದ್ದೀನಿ 1 ಲೈನ್ ಕೊಟ್ಟರೆ ಏನು ಅಂತ ಹೇಳಿದರೆ ಖ್ಯಾತ ಕರ್ನಾಟಕ ವೃತ್ತ, 2 ಲೈನ್ ಕೊಟ್ಟರೆ ಕಂದ ಪದ್ಯ ಅಂತ ಗುರುತಿಸಿ, 3 ಲೈನ್ ಕೊಟ್ಟರೆ ಷಟ್ಪದಿ ಇರುತ್ತೆ. ಷಟ್ಪದಿ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಬುಕ್ಕಲ್ಲಿರೋದೇ ವಾರ್ಧಕ ಅಥವಾ ಭಾಮಿನಿ 2ರಲ್ಲಿ 1 ಕೊಡ್ತಿದ್ರು. ಈಗ ಹಾಗಲ್ಲ, ಅವ್ರು ಏನು ಹೇಳಿದ್ದಾರೆ ಔಟ್ಸೈಡ್ ಕೂಡ ಕೊಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ 6 ಷಟ್ಪದಿಗಳನ್ನು ನೋಡ್ಕೊಡಿ. ಶರ ಕುಸುಮ ಎಲ್ಲದರದ್ದು ನಾನು ಹೇಗೆ ಕಂಡುಹಿಡಿಬೇಕು, ಹೇಗೆ ನೀವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಲಘು ಗುರು ಹಾಕೋದನ್ನಂತೂ 100% ನೋಡ್ಕೊಳ್ಳಿ. ಹಾಗೆಯೇ 3 ಅಂಕದ ಪ್ರಶ್ನೆಯಲ್ಲಿ ಈ ಎಲ್ಲ ವಿಶೇಷತೆ ಇರುವಂಥದ್ದು ಬರುತ್ತೆ. ಏನು? ಅಲಂಕಾರ ಬರ್ಬೋದು, ಆಮೇಲೆ ಛಂದಸ್ ಬರ್ಬೋದು, ಆಮೇಲೆ ಕವಿಕೃತಿ ಪರಿಚಯ ಬರುತ್ತೆ, ಮತ್ತು ಸಂದರ್ಭ ಬರುತ್ತೆ. ಓಕೆನಾ ಮಕ್ಕಳೇ? ಹಾಗಿದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಮಕ್ಕಳೇ, ಇದನ್ನೆಲ್ಲನೂ ಸೇರಿ ಒಂದು ಲೀಸ್ಟ್ ಮಾಡ್ಕೋಬೇಕು. ಲೀಸ್ಟ್ ಮಾಡ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ಹಾಗೆ 4 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ 4 ಅಂಕದ ಪ್ರಶ್ನೆಗಳು ಶಬರಿ ಗದ್ಯ ಇದೆಯಲ್ಲ, ಈ ಗದ್ಯದಿಂದ ಮಾತ್ರನೇ ಬರುತ್ತೆ. ಶಬರಿ ಗದ್ಯದಿಂದ ಮಾತ್ರ ಬರುತ್ತೆ. ಆದರೆ ಪದ್ಯ ಅಂತ ಹೇಳಿದಾಗ ವೀರಲವ ಬರ್ಬೋದು. ಹಾಗೆಯೇ ಏನು ಗೊತ್ತಾ, ನಿಮಗೆ ಇಲ್ಲಿ 3 ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 4 ಅಂಕದ ಪ್ರಶ್ನೆಗಳು ಬರುವಂತ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಶಬರಿ ಅನ್ನೋದನ್ನ ಫಸ್ಟ್ ಕೊಟ್ಬಿಟ್ಟಿದ್ದಾರೆ. ಶಬರಿ 1ರಿಂದ ಮಾತ್ರ 8-10 ವಾಕ್ಯ ಬರುತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಗೊತ್ತಾ, ಸಂಕಲ್ಪ ಗೀತೆಯಿಂದ ಬರ್ಬೋದು, ಕೌರವೇಂದ್ರನ ಕೊಂದೆ ನೀನು ಇಂದ ಬರ್ಬೋದು, ಹಾಗೆ ವೀರಲವದಿಂದ ಬರ್ಬೋದು. ಹಾಗಿದ್ರೆ ಪದ್ಯ ಭಾಗ ಬಂದಾಗ
4 ಅಂಕದ ಪ್ರಶ್ನೆಯಲ್ಲಿ ಏನಾಗುತ್ತೆ, ಪದ್ಯ ಪೂರ್ಣ ಮಾಡಿ ಬರ್ಬೋದು, ಅಥವಾ ನಿಮ್ಗೆ ಇನ್ನೊಂದು ಏನು ಬರ್ಬೋದು ಅಂತ ಹೇಳಿದ್ರೆ ಸಾರಾಂಶವನ್ನು ಬರೆಯೋದು ಬರ್ಬೋದು. ಸಾರಾಂಶ ಬರೆಯೋದು ಬರುತ್ತಲ್ಲ, ಮೌಲ್ಯಾಧಾರಿತ ಸಾರಾಂಶ. ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ 3 ಮಾರ್ಕದ್ದಿರುತ್ತೆ. ಆದರೆ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಏನಾಗುತ್ತೆ ಅಂದರೆ 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಿಮ್ಗಲ್ಲಿ ಸಾರಾಂಶ ಬರೆಯೋದು ಬರ್ಬೋದು. ಒಂದು ಪ್ಯಾರಾಗ್ರಾಫ್ ಕೊಟ್ಟು ಸಾರಾಂಶ ಬರೆಯೋದು ಕೊಡ್ಬೋದು. ಹಾಗೆಯೇ ನಿಮ್ಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕ್ವಶನನ್ನು ಕೊಡ್ಬೋದು. ಇಲ್ಲಿ ನೋಡಿ, ಅವರು 4 ಅಂಕದ ಪ್ರಶ್ನೆಗಳಲ್ಲಿ 3 ಹೆಚ್ಚುವರಿ ಪ್ರಶ್ನೆಗಳನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. 3 ಹೆಚ್ಚುವರಿ ಪ್ರಶ್ನೆಗಳು ಅಂತಂದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವುದನ್ನು ಅವರು ಕೊಡ್ಬೋದು ಅಂತ ಹೇಳಿದಾಗ ನೀವು ನೋಡ್ಕೋಬೇಕಲ್ಲಿ ಯಾವುದನ್ನು ಕೊಡಬಹುದು ಅಂತ ಹೇಳಿ. ನಿಮ್ಗೆ ಯಾವಾಗಲೂ ಮೌಲ್ಯಾಧಾರಿತ ಸಾರಾಂಶ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಿಮಗೆ ಇದರಲ್ಲಿ ಏನಾದರೂ ಪದ್ಯ ಪೂರ್ಣ ಮಾಡೋದ್ರಲ್ಲಿ ಕೊಡ್ಬೋದಾ, ಅದು ಕೊಡೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಕೊಟ್ಟರೆ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆಯಲ್ಲ, 8-10 ವಾಕ್ಯದಲ್ಲಿ ಉತ್ತರಿಸಿಯಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಅವರು ಒಂದು ಕ್ವಶನನ್ನು ಟೆಕ್ಸ್ಟ್ ಬುಕ್ಕಿಂದ ಕೊಡ್ಬೋದು, ಇನ್ನೊಂದು ಕ್ವಶನನ್ನು ಸಾರಾಂಶ ಆಧಾರಿತ ಕೊಡ್ಬೋದು ಮಕ್ಕಳೇ. ಅದಕ್ಕೋಸ್ಕರ ಸಾರಾಂಶವನ್ನು ಚೆನ್ನಾಗಿ ಓದ್ಕೊಳ್ಳಿ. ಯಾವ್ದ್ರ ಸಾರಾಂಶ, ಶಬರಿ ಪಾಠದ್ದಾಗಲಿ ಸಾರಾಂಶ ಕಂಪ್ಲೀಟಾಗಿ ಓದ್ಕೊಳ್ಳಿ. ಹಾಗೆಯೇ ಇಲ್ಲಿ ನಿಮಗೆ ಸಂಕಲ್ಪ ಗೀತೆ, ವೀರಲವ ಮತ್ತು ಚಲಮನೆ ಮೆರೆವಂದು ಇಲ್ಲಿದೆ ಅಲ್ವಾ. ಈಗ ನಿಮಗೆ ಇಲ್ಲಿ ಯಾವುದು 4 ಮಾರ್ಕರ್ ಇದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ನೋಡಿ, ಸಂಕಲ್ಪ ಗೀತೆ ಇದೆ, ಹಾಗೆಯೇ ಇಲ್ಲೇನಾಗಿದೆ ಕೌರವೇಂದ್ರನ ಕೊಂದೆ ನೀನು ಇದೆ, ಮತ್ತು ವೀರಲಭ ಇದೆ. ಈ 3 ಪದ್ಯದ ಸಾರಾಂಶವನ್ನು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆಯೇ ನೀವೇನು ಮಾಡಿ ಗೊತ್ತಾ, ಇದರಲ್ಲಿ ಮೌಲ್ಯಾಧಾರಿತ ಸಾರಾಂಶ ಬಂದರೆ ಅದು ನಿಮಗೆ ಸಾರಾಂಶ ಆಧಾರಿತ ಆಗಿರುತ್ತೆ. ಅವಾಗ ಸಾರಾಂಶ ಓದ್ಕೊಂಡ್ರೆ ಅದು ಆನ್ಸರ್ ಬರಿಬೋದು. ಪದ್ಯ ಪೂರ್ಣ ಮಾಡಿಯಲ್ಲಿ ಮಾತ್ರ ಸ್ಟಾಂಜಾಸ್ ಮಾಡಬೇಕು. ಅದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿಬಿಡ್ತೀನಿ. 6 ಸ್ಟಾಂಜಾಗಳನ್ನು ಅದರಲ್ಲಿ 3 ಸ್ಟಾಂಜಾ ಮಾಡಿದರೆ ಸಾಕು, ನೀವು ಫುಲ್ ಮಾರ್ಕ್ಸ್ ತೊಗೋಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನೀಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 5 ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀನಿ. ಏನಪ್ಪ 5 ಅಂಕದ ಪ್ರಶ್ನೆಗಳು ಯಾವುದು ಅಂತ ಹೇಳಿದಾಗ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ 5 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ನಿಮ್ಗೆ ಯಾವಾಗಲೂ ಏನು ಬರುತ್ತೆ ಹೇಳಿ, ಪ್ರಬಂಧ ಮತ್ತು ಪತ್ರಲೇಖನ ಬರುತ್ತೆ. ಪ್ರಬಂಧಕ್ಕೆ 5 ಮಾರ್ಕ್ಸು, ಪತ್ರಲೇಖನಕ್ಕೆ 5 ಮಾರ್ಕ್ಸು. ಈ ಪತ್ರಲೇಖನ ಪ್ರಬಂಧದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಒಂದು ಬ್ಲೂ ಪ್ರಿಂಟಲ್ಲಿ ಏನು ಹೇಳಿದ್ದಾರೆ ನೋಡಿ, ಇಲ್ಲಿ 5 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಪ್ರಬಂಧದ ಟಾಪಿಕ್ಕು ಒಂದು ಬುಕ್ಕಲ್ಲಿರೋದೇ ಕೊಡ್ತಾರೆ, ಇನ್ನೊಂದು ಟಾಪಿಕನ್ನು ಔಟ್ಸೈಡ್, ಈಗ ಪ್ರಚಲಿತವಾದಂಥ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಲ್ಲ, ಅದು ಕರೆಂಟ್ ಹೊಡೆದಿರೋದಲ್ಲ. ಮತ್ತು ಕರೆಂಟ್ ಅಫೇರ್ಸ್ ಅಂದರೆ ಕರೆಂಟ್ ಹೊಡೆಯುತ್ತಾ ಇಲ್ಲ, ಕರೆಂಟ್ ಅಫೇರ್ಸ್ ಅಂದರೆ ಈಗ ಸದ್ಯದಲ್ಲಿ ಪ್ರಚಲಿತವಾಗಿರುವಂಥದ್ದು ಯಾವ್ದಾದ್ರು ಒಂದು ಕೊಡ್ಬೋದು. ಹಾಗೆಯೇ ನಿಮಗೆ ಪತ್ರಲೇಖನದಲ್ಲೂ ಕೂಡ ಹಾಗೆಯೇ ಮಾಡ್ಬೋದು. ಹಾಗಾಗಿ 2 ಅಲ್ಲಿ ಚೇಂಜ್ ಮಾಡ್ಬೋದು. ಇನ್ನು ಬಾಕಿದೆಲ್ಲನೂ ನೀವು ಓದ್ಕೊಳ್ಳಿ. 3 ಅಂಕದ ಪ್ರಶ್ನೆಯಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮಕ್ಕಳೇ, 3 ಅಂಕದ ಪ್ರಶ್ನೆಯಲ್ಲಿ ಗಾದೆ ಮಾತಿರುತ್ತೆ. ಗಾದೆ ಮಾತು ಕೂಡ ಆಚೆ ಕಡೆಯಿಂದ ಕೊಡ್ಬೋದು. ಅಂದರೆ ನಿಮ್ಮ ಬುಕ್ಸಲ್ಲಿ ಕೊಟ್ಟಿದ್ದಾರಲ್ಲ ಒಂದಿಷ್ಟು ಗಾದೆ ಮಾತುಗಳನ್ನು ಬಿಟ್ಟು ಬೇರೆ ಗಾದೆ ಮಾತನ್ನು ಕೊಡ್ಬೋದು, ಮತ್ತು ಛಂದಸ್ಸನ್ನು ಕೊಡ್ಬೋದು, ಅಲಂಕಾರ ಕೊಡ್ಬೋದು. ಸರಿನಾ ಮಕ್ಕಳೇ? ಈಗ ನಿಮಗೆ ಇದಿಷ್ಟು ಐಡಿಯಾ ಬಂತು ಅಂತ ಅನ್ಕೋತೀನಿ. ನೀವೇನು ಮಾಡಬೇಕು, ಫಸ್ಟು ಬ್ಲೂ ಪ್ರಿಂಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಬ್ಲೂ ಪ್ರಿಂಟ್ ಇಟ್ಕೊಂಡು ಯಾವ ಗದ್ಯದಿಂದ 1 ಅಂಕದ ಪ್ರಶ್ನೆಗಳು ಬರುತ್ತೆ, ಯಾವ ಗದ್ಯದಿಂದ 2 ಅಂಕದ ಪ್ರಶ್ನೆಗಳು ಬರುತ್ತೆ, ಯಾವ ಗದ್ಯದಿಂದ 3 ಅಂಕದ ಪ್ರಶ್ನೆಗಳು ಬರುತ್ತೆ, ಯಾವ ಗದ್ಯದಿಂದ 4 ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಕಂಪ್ಲೀಟಾಗಿ ಬೈಫರ್ಕೇಷನ್ ಮಾಡಿ ಮಕ್ಕಳೇ. ಆವಾಗ ಏನಾಗುತ್ತೆ, ಆ ಟಾಪಿಕ್ಸನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಅದಾದಮೇಲೆ ಯಾವುದು ಆಂತರಿಕ ಇಲ್ಲದೆ ಇರೋದು, ಅಂದರೆ ಅವರು ಒಳಗಡೆ ಇದ್ದು ಯಾವ್ದಾದ್ರು ಕೊಡ್ತೀವಿ ಅಂತ ಹೇಳಿರೋದನ್ನು ಸ್ವಲ್ಪ ಆಚೆ ಕಡೆದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಇದು ಇಟ್ಕೊಂಡು ಮಾಡಿದರೆ ನೀವು 20 ಡೇಸ್, ಅಂದರೆ 20 ಡೇಸಲ್ಲಿ 20 ಡೇಸು ಬೇಕಾಗಿಲ್ಲ, 15-16 ಡೇಸಲ್ಲೇ ನೀವು ಪರ್ಫೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ಕೋಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂದರೆ ಫುಲ್ ಟಾಪರ್ ಸೀಕ್ರೆಟ್ ಕೊಟ್ಟಿದ್ದೀನಿ. ಈ ಟಾಪ್ ಮಾಡೋದಕ್ಕೆ ಕರೆಕ್ಟ್ ಸೀಕ್ರೆಟ್ ಇದೆ. ಹಾಗಿದ್ರೆ ಇದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಿ ಅಂದರೆ, ನಿಮ್ಮ ಎಕ್ಸಾಮ್ ಇದೆ ಅಲ್ವಾ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಎಲ್ಲ ಬರುತ್ತಲ್ವ, ಅದರಲ್ಲಿ ಎಕ್ಸೆಲ್ ಮಾಡಿ. ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಮಕ್ಕಳೇ. ತುಂಬ ಜನಕ್ಕೆ ಶೇರ್ ಮಾಡಿ, ತುಂಬ ಲೈಕ್ ಮಾಡಿ, ಯಾಕಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ತುಂಬ ಈಸಿ ಅಲ್ವಾ, ಕೈಯಲ್ಲೇ ನಮಗೆ ಕನ್ನಡಿ ಕೊಟ್ಬಿಟ್ಟಿದ್ದಾರೆ, ಅದರಿಂದ ಮಾಡ್ಕೊಳ್ಳೋದು ತುಂಬ ಈಸಿ. ಹಾಗಿದ್ರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.